ದೇಶದೆಲ್ಲೆಡೆ ಜೋರಾಯಿತು ನೀಟ್ ಅಕ್ರಮದ ಕಿಚ್ಚು. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ. ಸಂಪುಟ ಸಭೆ ಚರ್ಚೆ ಬಗ್ಗೆ ಮಾಹಿತಿನ ಕೊಡ್ತಾರೆ ನಾಯಕರು. ಹಾಗಾದ್ರೆ ಏನೆಲ್ಲ ಚರ್ಚೆ ಆಯಿತು ಕ್ಯಾಬಿನೆಟ್ನಲ್ಲಿ, ಯಾವ ನಿರ್ಧಾರಕ್ಕೆ ಬರಲಾಗಿದೆ? ಈಗ ಹೊಸದಾಗಿ ಮಸೂದೆ ಕೂಡ ಅಂಗೀಕಾರ ಆಗುತ್ತೆ ಸೋಮವಾರ. ಇವತ್ತು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇದರಲ್ಲಿ ಏನಿದೆ, ಯಾವೆಲ್ಲ ಅಂಶಗಳಿದೆ, ಏನು ಬದಲಾವಣೆ ತರಲಾಗ್ತಾ ಇದೆ, ಎಲ್ಲವೂ ಕೂಡ ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಬಹಳ ಇಂಪಾರ್ಟೆಂಟ್ ಇದು ಕೇಂದ್ರ ನಾಯಕರ ಸುದ್ದಿಗೋಷ್ಠಿ. ಯಾಕಂದರೆ ಈಗ ತಾನೇ ನಡ್ಡಾ ಅವ್ರನ್ನ ಭೇಟಿಯಾಗಿ CJP ನಾಯಕರು ಹೋಗಿದ್ದಾರೆ. ಅಲ್ಲೂ ಕೂಡ ಚರ್ಚೆ ಆಗಿದೆ. ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ನಾಯಕರು. ಭಾರಿ ಕುತೂಹಲಕ್ಕೆ ಕಾರಣವಾಗ್ತಿದೆ ಈಗ ಕೇಂದ್ರ ನಾಯಕರ ಪ್ರೆಸ್ ಮೀಟ್. ಯಾಕಂದರೆ ಕೇಂದ್ರದ ಕ್ಯಾಬಿನೆಟ್ ಕೂಡ ಅಷ್ಟೇ, ಅದರಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಏನು ಬಿಲ್ ಇದೆ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಿದೆ. ಆ ಮಸೂದೆ ಕೂಡ ಸೋಮವಾರ ಮಂಡನೆ ಆಗುತ್ತೆ. ಅದಕ್ಕೆ ಒಪ್ಪಿಗೆ ಕೊಡಿಸೋದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ. ಮತ್ತು CJP ನಡೆಸ್ತಾ ಇರುವಂಥ ಈ ಒಂದು ಹೋರಾಟ ಏನಿದೆ ಅಥವಾ ಅವ್ರ ಬೇಡಿಕೆ ಏನಿದ್ದಾವೆ, ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಇವರು ಒಪ್ಕೊಳ್ತಾರಾ ಇಲ್ವಾ? ಬಹುತೇಕವಾಗಿ 3ರಲ್ಲಿ 2 ತಾತ್ವಿಕವಾಗಿ ಒಪ್ಪಿಗೆ ಸೂಚಿಸಿದಂಗೆ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ಏನಾಯಿತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೆಗೆದುಕೊಳ್ತಾರಾ ಇಲ್ವಾ, ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿದೆ ಈಗ. ಯಾಕಂದರೆ ಬಿಗಿಪಟ್ಟನ್ನು ಹಿಡಿದಿರೋದು ಅದೊಂದೇ. ಈಗ 1 ಕೋಟಿ ಪರಿಹಾರ ಕೊಡ್ತೀವಿ ಮೃತರ ಕುಟುಂಬಗಳಿಗೆ, ಅಂದರೆ ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರು ಆ ಕುಟುಂಬಗಳಿಗೆ. ಅದರ ಜೊತೆಗೆ FIR ಏನಾಗಿದೆ ವಿದ್ಯಾರ್ಥಿ ಹೋರಾಟಗಾರ ಮೇಲೆ, ಅದನ್ನು ಕೂಡ ವಾಪಸ್ ತೆಗೆದುಕೊಳ್ತೀವಿ ಅಂತ ಬಹುಶಃ ಹೇಳ್ದಂಗಿದೆ. ಈಗ ರಾಜೀನಾಮೆದು ಒಂದೇ, ಬಟ್ ನಾಳೆ ಅದು ಅಂತಿಮವಾಗಿ ನಿರ್ಧಾರ ಆಗಬಹುದು. ಈಗ ನಡೆಯುವಂಥ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ಮಾಹಿತಿಗಳನ್ನು ಕೇಂದ್ರದ ಸಚಿವರುಗಳು ಕೊಡ್ತಾರೆ. ನಮ್ಗನ್ನಿಸ್ತಾ ಇದೆ ಈ CJPಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿತ ಅಂಥೇಳಿ. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ರಾತ್ರೋರಾತ್ರಿ ಒಂದು ವಿಡಿಯೋ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಎಲ್ಲ ಬೆಳವಣಿಗೆ ನಡೆಯುತ್ತೆ ಮತ್ತು ಕೇಂದ್ರದ ನಾಯಕರಿಗೆ ಸೂಚನೆ ಕೊಡ್ತಾರೆ, ಬಹಳ ಸೂಕ್ಷ್ಮವಾಗಿ ಇದನ್ನು ಬಗೆಹರಿಸಿ, ಇಲ್ಲದಿದ್ದರೆ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿ ಸಮೂಹದ ವಿರೋಧವನ್ನು ನಾವು ಕಟ್ಕೊಳ್ಬೇಕಾಗುತ್ತೆ, ಎದುರಿಸಬೇಕಾಗುತ್ತೆ. ಆಲ್ರೆಡಿ ಅದು ಶುರುವಾಗಿದೆ ಅಲೆ ಅಂಥೇಳಿ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಪರ ವಿರೋಧ ಚರ್ಚೆ ನಡೀತಾ ಇದೆ. ಯಾಕೆ ಕೇಂದ್ರ ಸರ್ಕಾರ ಮೌನಕ್ಕೆ ಶರಣಾಗಿದೆ? ಮೊದಲೇ ಯಾಕೆ ಈ ರೀತಿಯಾಗಿ ಅವರು ಮಾತಾಡೋಕ್ಕೂ ಪ್ರಯತ್ನ ಪಡಲಿಲ್ಲ? ಬರೀ ಟ್ವೀಟ್ ಮೂಲಕ ಮಾತ್ರ ಭರವಸೆನ ಕೊಡ್ತಾಯಿದ್ರು. ಈಗ ಲೇಟಾಗಿ ಮಾತಾಡಿದರೆ, ಆರಂಭದಲ್ಲೇ ವಿದ್ಯಾರ್ಥಿಗಳಿಗೆ ಏನಾದರೂ ಭರವಸೆ ಕೊಟ್ಟಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಹೋಗ್ತಿರಲ್ಲ ಅಂತೇಳಿ ಕೆಲವೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಿದ್ದಾರೆ. ಹಾಗಾಗಿ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಲಿಕ್ಕೆ ಕಾರಣ ಕೇಂದ್ರ ಸರ್ಕಾರದ ಈ ವಿಳಂಬ ನೀತಿ ಅಂತ ಹೇಳ್ಬೋದು. ಈಗ ಸೋಮವಾರಕ್ಕೆ ಆ ಮಸೂದೆ ಮಂಡನೆ ಆಗುತ್ತೆ, ಅದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ, ಅಂಗೀಕಾರ ಬೀಳುತ್ತೆ. ಅದು ಏನಾದರೂ ಕಾಯ್ದೆಯಾದರೆ, ಅಂದರೆ ಆಲ್ರೆಡಿ ಇರುವಂಥ ಒಂದು ಮಸೂದೆ ಅದು ಮತ್ತೆ ಇನ್ನಷ್ಟು ಪರಿಣಾಮಕಾರಿ ಜಾರಿ ಆಗುತ್ತೆ. 10 ವರ್ಷಗಳ ಕಾಲ ಜೈಲು, 10 ಕೋಟಿ ದಂಡ ಅಂತ ಹೇಳ್ತಿದ್ದಾರೆ ಅದರಲ್ಲಿರುವಂಥ ಅಂಶಗಳು. ಹಾಗಾಗಿ ಈ ಕಾನೂನಿನ ಮೂಲಕ ಅಕ್ರಮ ಎಸಗೋರ ವಿರುದ್ಧ ಅಥವಾ ಲೀಕಾಸುರ ವಿರುದ್ಧ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ. ಈಗ ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ. 3 ತಿಂಗಳಲ್ಲಿ ಎಲ್ಲವನ್ನು ಕೂಡ ಇತ್ಯರ್ಥ ಮಾಡ್ತೀವಿ ಅಂತ. ಹಾಗಾಗಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಆಗಿಬಿಟ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿಬಿಡುತ್ತಾ ಅಂತ ಈಗ ಪ್ರತಿಪಕ್ಷದ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಸಂಸತ್ನ ಒಳಗೂ ಪ್ರತಿಭಟನೆ, ಹೊರಗೂ ಹೋರಾಟದ ಕಿಚ್ಚು. ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಧರ್ಮ ಸಂಕಟ ಆರಂಭವಾಗಿಬಿಟ್ಟಿದೆ ಈಗ. ಯಾಕೆಂದರೆ ಅವರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಹೋರಾಟದ ಕಹಳೆಯನ್ನು ವಿದ್ಯಾರ್ಥಿಗಳು ಮೊಳಗಿಸ್ತಾರೆ ಅಂತೇಳಿ. ಯಾವತ್ತೂ ಕೂಡ ಇಷ್ಟು ದೊಡ್ಡ ಮಟ್ಟದ ವಿರೋಧವನ್ನು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಎದುರಿಸಿರಲಿಲ್ಲ. ರಾಜಕೀಯ ಪಕ್ಷಗಳು ಮಾಡ್ತಿದ್ವು, ಓಕೆ, ಅದು ಸಹಜವಾಗಿ ಪ್ರಕ್ರಿಯೆ ಮಾಡ್ತಿದ್ವು ಕೇಂದ್ರ ಸರ್ಕಾರದ ವೈಫಲ್ಯ ಖಂಡಿಸಿ. ಆದರೆ ಈಗ ಈ ನೀಟ್ ಅಕ್ರಮದ ಕುರಿತು ಇಡೀ ದೇಶವ್ಯಾಪಿ ಆ ಹೋರಾಟದ ಕಿಚ್ಚು ಕ್ಷಣ ಕ್ಷಣಕ್ಕೂ ವ್ಯಾಪಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಹೋರಾಟಕ್ಕೆ ಮಣಿದಿರೋ ಥರ ಕಾಣಿಸ್ತಾ ಇದ್ದಾರೆ, ಬೆಚ್ಚಿ ಬಿದ್ದಿದ್ದಾರೆ ಇಡೀ ಸೆಂಟ್ರಲ್ ಗೌರ್ಮೆಂಟೇ. ಯಾಕಂದರೆ ಸಾಗರೋಪಾದಿಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾವೆ. ಹಾಗಾಗಿಯೇ ಕೇಂದ್ರ ಸರ್ಕಾರ ನಡುಗೋಕ್ಕೆ ಶುರುವಾಗಿಬಿಟ್ಟಿದೆ. ಈಗ ಯಾವಾಗ ಬೇಕಾದರೂ ಕೂಡ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡ್ಬೋದಂತೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಲ್ರೆಡಿ
ಸೂಕ್ಷ್ಮವಾಗಿ ತಿಳಿಸಿದಾರಂಥವ್ರಿಗೆ ಅವ್ರ ಮೇಲೆ ಬಿಟ್ಟಿದ್ದಾರಂತೆ. ನೋಡಿ, ನಿಮ್ಮ ಮೇಲೆ ಬಿಟ್ಟಿದ್ದೀವಿ. ಈಗ ಪ್ರತಿಭಟನೆ ಇದು ನಮಗೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ. इसमें देखो तो स्विट्जरलैंड के बाद में सेकंड नंबर पे है. स्विट्जरलैंड इज 100% और इंडिया इज 99.6%. हालांकि स्विट्जरलैंड का रेलवे नेटवर्क इज जस्ट अबाउट 5000 किलोमीटर्स. 5000 किलोमीटर उनका रेलवे नेटवर्क है और भारत का 1,35,000 किलोमीटर का ट्रैक किलोमीटर्स का रेलवे नेटवर्क है. तो कंपैरिजन अगर करो, और उसके बाद में चाइना आता है नंबर 3 पे. चाइना इज अबाउट 80 के आसपास परसेंट है और उसके बाद में फिर कई कंट्रीज आती हैं. तो ओवरऑल आवर कंट्रीज परफॉर्मेंस ऑन ग्रीन ट्रांसपोर्टेशन हैज़ बीन वेरी गुड. और अभी तो रिसेंटली हाइड्रोजन ट्रेन हैज़ डन वेरी वेल, एज ऑल ऑफ यू अवेयर. पिछले 17 जुलाई को माननीय प्रधानमंत्री जी ने हाइड्रोजन ट्रेन जींद से इनॉग्रेट की थी. कल या रादर आज सुबह तक इसके 1000 किलोमीटर्स फ्लॉलेस कंप्लीट हो गए. 1000 किलोमीटर्स ऑफ हाइड्रोजन ट्रेन रनिंग विदाउट एनी इश्यूज. शुरू का पीरियड बहुत इंपॉर्टेंट होता है ट्रेन के कॉमर्शियल रन में. तो वी आर वेरी विजिलेंट ओवर ईच एंड एवरी पैरामीटर. वी आर मेजरिंग अबाउट सम 130 ऑड पैरामीटर्स कंटिन्यूसली हम मेजर कर रहे हैं. उसमें कैसा उसका बिहेवियर है, किस तरह के उसके पैरामीटर्स के वैल्यूज आ रहे हैं, वो सब चीज़ें मेजर कर रहे हैं. तो इस प्रोजेक्ट से 16 मिलियन टन जो एक्स्ट्रा कार्गो आएगा, दैट इज इक्विवेलेंट टू प्लांटिंग 27 लाख ट्रीज. यानी 27 लाख ट्रीज अगर हम लगाते, उससे जितना कार्बन डाइऑक्साइड सिक्वेस्टर होता, कम होता.